ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನದಿಂದ ವೀಡಿಯೋಸ್ ಇಲ್ಲ, ನನಗೂ ಅರ್ಥ ಆಗ್ತಾ ಇದೆ. ಸೊ ನಾನು ಸ್ವಲ್ಪ ಪರ್ಸ್ನಲ್ ವಿಷಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಖಂಡಿತವಾಗ್ಲೂ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ನಿಮಗೆ ಬ್ಯೂಟಿ ಬಗ್ಗೆ ಮತ್ತು ಪಾರ್ಲರ್ದು ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಕೊಡೋದಕ್ಕೆ. ಸೊ ಇವತ್ತು ನಿಮಗೋಸ್ಕರ ಒಂದು ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ನಾವು ಹೇರ್ನ ರಿಮೂವ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಿರುವಂಥ ಒಂದು ಫೇಸ್ ರೇಸರ್ ಬಂದು ಕಾರ್ಮೇಸಿ ಅವರ ಒಂದು ಫೇಶಿಯಲ್ ರೇಸರ್. ಸೊ ಇದು ಬರೀ ವುಮೆನ್ಗೆ ಮಾತ್ರ, ಯಾಕಂದರೆ ಅವರ ಹೇರ್ ಮಾತ್ರ ತುಂಬ ಫೈನ್ ಆಗಿರುತ್ತೆ, ಅಂದರೆ ಜಾಸ್ತಿ ಹಾಳಾಗಿರಲ್ಲ. ಇದರಲ್ಲಿ ಬಂದು ನಿಮಗೆ 3 ಬರುತ್ತೆ. ನಾನು ಪಾಸ್ಟ್ ಒಂದು 2 ಇಯರ್ಸಿಂದ ಯೂಸ್ ಮಾಡ್ತೀನಿ, ರೆಗ್ಯುಲರಾಗಿ ನಾನು ಯೂಸ್ ಮಾಡಲ್ಲ. ಪಾಸ್ಟ್ 2 ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಬಂದು ನಿಮಗೆ 3 ಈ ರೀತಿ ರೇಸರ್ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಪ್ರೀ ಜೆಲ್, ಪೋಸ್ಟ್ ಜೆಲ್ ಎರಡಕ್ಕೂ ಯೂಸ್ ಮಾಡೋ ಒಂದು ಜೆಲ್ ಸಿಗುತ್ತೆ. ಸೊ ನಿಮಗಿವಾಗ ಎಮರ್ಜೆನ್ಸಿ ಏನು ನಿಮಗೆ ಪಾರ್ಲರ್ಗೆ ಹೋಗೋಕ್ಕಾಗಿಲ್ಲ ಅಥವಾ ಯಾವುದೇ ರೀತಿ ನಿಮಗೆ ಟೈಮ್ ಇಲ್ಲ ಹೋಗೋಕ್ಕೂ ಅನ್ನೋ ಥರ ಇದ್ದರೆ ಐಬ್ರೋ ಶೇಪ್ ಕೂಡ ಇದರಲ್ಲಿ ಮಾಡಬಹುದು. ಬಟ್ ಅದಕ್ಕೆ ನೀವು ಪ್ರಾಕ್ಟೀಸ್ ತುಂಬ ಮಾಡಬೇಕು. ಸೊ ನಾನಿವತ್ತು ಫೇಸ್ಗೆ ಏನು ಮೇಕಪ್ ಹಾಕಿಲ್ಲ, ಐ ಆಮ್ ವೆರಿ ಸಾರಿ. ಅದು ಅಲ್ಲದೆ ಐಬ್ರೋಸ್ನ ನಾನು ತಿಕ್ಕಾಗಿ ಬಿಡ್ತಾ ಇದ್ದೀನಿ, ಬಿಕಾಸ್ ನನ್ನದು ಐಬ್ರೋಸ್ ತುಂಬ ತಿನ್ನಾಗಿ ಹೋಗಿದೆ, ಹೇರ್ ಗ್ರೋತ್ ತುಂಬ ಕಮ್ಮಿ ಆಗಿದೆ. ಸೊ ಹಾಗಾಗಿ ಅದು ಸ್ವಲ್ಪ ಒಂದು 2 ಮಂತ್ಸ್ ಬಿಡ್ತಾ ಇದ್ದೀನಿ. ಅದು ಸ್ವಲ್ಪ ತಿಕ್ಕಾದ್ಮೇಲೆ ಐಬ್ರೋಸ್ ಮಾಡಿಸ್ತೀನಿ, ತಪ್ಪು ತಿಳ್ಕೊಬೇಡಿ. ಸೊ ಇವಾಗ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಈ ಜೆಲ್, ಸೊ ಇದು ಪೋಸ್ಟ್ಗೂ ಯೂಸ್ ಮಾಡ್ಬೋದು, ಫ್ರೀಗೂ ಯೂಸ್ ಮಾಡ್ಬೋದು. ಒಳ್ಳೆ ಒಂದು ಮಿರರ್ ತೊಗೊಳ್ಳಿ, ಚೆನ್ನಾಗಿ ಬೆಳಕಿರೋ ಕಡೆ ಕುತ್ಕೋಬೇಕು. ಸ್ವಲ್ಪ ದೊಡ್ಡದಾಗಿ ಫೇಸ್ ಕಾಣೋ ಥರ ಸ್ವಲ್ಪ ಬೆಳಕಿರೋ ಕಡೆ ಕುತ್ಕೋಬೇಕು. ನಿಮಗೆ ಚೆನ್ನಾಗಿ ಅದು ಹೇರ್ಸ್ ಎಲ್ಲ ಕಾಣಬೇಕು ನೀಟಾಗಿ. ಸೊ ನಾನು ತುಂಬ ಫ್ರೀಕ್ವೆಂಟ್ಲಿ ಏನು ಯೂಸ್ ಮಾಡಲ್ಲ, ಇವತ್ತು ನಿಮಗೆ ತೋರ್ಸೋಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಸೊ ಇದರ ಒಂದು ಇದೇನು ಅಂದರೆ, ನೀವು ಏನಾದರೂ ಫೇಶಿಯಲ್ ಮಾಡಿಸ್ತಿದ್ದೀರ ಅಂದರೆ ಮಾಡಬೇಡಿ, ಅದಕ್ಕಿಂತ ಮುಂಚೆ ಇದನ್ನು ಮಾಡಬೇಡಿ. ಬಿಕಾಸ್ ಇದಕ್ಕೆ ಪೋರ್ಸ್ ಓಪನ್ ಆಗುತ್ತೆ. ನಾವು ಹೇರ್ ರಿಮೂವ್ ಮಾಡಿದ್ರೆ ಪೋರ್ಸ್ ಓಪನ್ ಆಗುತ್ತೆ, ಫೇಶಿಯಲ್ ಮಾಡಬೇಕಾದ್ರೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎರಡನೇದು ಏನಂದರೆ, ತುಂಬ ಸೆಕೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂದಾಗ ಮಾಡಬೇಡಿ. ಒಂದು ವೇಳೆ ಆ ಥರ ಮಾಡಿದ್ರೂ ಕೂಡ ಐಸ್ ಕ್ಯೂಬ್ನ ಡ್ಯಾಪ್ ಮಾಡ್ಕೋಬೇಕು. ಪ್ರಾಪರ್ ಪೋಸ್ಟ್ ಮೆಥಡ್ನ ಫಾಲೋ ಮಾಡಬೇಕು. ಇವಾಗ ಜೆಲ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಸೊ ಈ ರೇಸರ್ನ ಈ ರೀತಿ ಇಟ್ಕೋಬೇಕು. ಈ ರೀತಿ ಪೆನ್ ಇಟ್ಕೊತೀರಲ್ಲ ಆ ಥರ ಸ್ವಲ್ಪ ದೂರ ಇಟ್ಕೋಬೇಕು. ಮೂಮೆಂಟ್ ತುಂಬ ನಿಧಾನಕ್ಕಿರಬೇಕು. ಮೂಮೆಂಟ್ ತುಂಬ ಜನ ಕೇಳ್ತಾ ಇದ್ರಿ, ಸೊ ಅವ್ರಿಗೋಸ್ಕರ ಇದನ್ನು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬೆಳಕಲ್ಲಿದ್ದಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೇರ್ಸ್ ಎಲ್ಲೆಲ್ಲಿದೆ ಅಂತ. ಸೊ ಇವಾಗ ಜೆಲ್ ಅಪ್ಲೈ ಮಾಡಿದ್ವಲ್ಲ, ನಮ್ಗೆ ಈಸಿಯಾಗೂ ಗೊತ್ತಾಗುತ್ತೆ ಯಾವ ರೀತಿ ನಾವು ಇದನ್ನು ತೆಗಿಬೋದು ಅಂತ. ಇವಾಗ ಫ್ರಮ್ ಹಿಯರ್ ನನಗಿವಾಗ ಇಲ್ಲಿಂದ ಬೇಕಾಗುತ್ತೆ, ನಿಧಾನಕ್ಕೆ ಈ ರೀತಿ ಸ್ಲ್ಯಾಂಟಾಗೆ ಬರಬೇಕು. ಸೊ ಐಬ್ರೋ ತನಕ ಹೋಗಬೇಡಿ, ಜಸ್ಟ್ ಇಲ್ಲಿ ತನಕ. ಸೊ ನಮಗೆ ಗೊತ್ತಾಗುತ್ತೆ, ಆ ಒಂದು ಸೌಂಡ್ ಬರುತ್ತೆ ಹೇರ್ ರಿಮೂವ್ ಆಗೋದು, ಆ ಸೌಂಡು ಬರಬೇಕು ನಿಮಗೆ, ಆವಾಗಲೇ ರಿಮೂವ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ರಿಮೂವ್ ಮಾಡಿದಾಗ ಒಂದು ಟಿಶ್ಯೂ ಇಟ್ಕೋಬೇಕು, ಅದರಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ನನಗೆ ತುಂಬ ಫೈನ್ ಹೇರ್ಸೇ ಇರೋದು, ಸೊ ಬಂದುಬಿಡುತ್ತೆ. ಅದೇ ಥರ ಸ್ವಲ್ಪ ಸ್ಕಿನ್ನು ನಿಮ್ಗೇನಾದ್ರು ಲೂಸ್ ಆಗ್ತಾ ಇದೆ ಅಂದಾಗ ಒಂಚೂರು ಈ ಥರ ಹೋಲ್ಡ್ ಕೂಡ ನೀವು ಮಾಡ್ಕೋಬೋದು. ಬಟ್ ಆದರೆ ನೀವು ಈ ರೀತಿ ರೇಸರ್ ಮಾಡಿದ್ರೆ ಏನಾಗುತ್ತೆ ಬೇಗ ಹೇರ್ ಗ್ರೋತ್ ಬರುತ್ತೆ. ನೆಕ್ಸ್ಟ್ ಡೇಗೆ ನಿಮಗೆ ಹೇರ್ ಗ್ರೋತ್ ಬರುತ್ತೆ. ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಇದನ್ನು ಮಾಡ್ಕೋಬೇಕು, ಇಲ್ಲಾಂದರೆ ವ್ಯಾಕ್ಸ್ ಬೆಟರ್. ಸೊ ನೆಕ್ಸ್ಟು ಇಲ್ಲಿಂದ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿರಬೇಕು, ಮೂಮೆಂಟು ಸ್ಮೂತಾಗಿರುತ್ತೆ. ಸ್ವಲ್ಪ ಹುಷಾರಾಗಿ ಮೂಮೆಂಟು ಸ್ಮೂತಾಗಿರಬೇಕು. ಸೊ ಈ ರೀತಿ ನಿಧಾನಕ್ಕೆ ಸ್ಕಿನ್ನು ಸ್ವಲ್ಪ ಟೈಟಾಗಿ ಇಟ್ಕೊಂಡು, ಈ ಒಂದು ಇದರಲ್ಲಿ ತುಂಬ ಜಾಸ್ತಿ ತೆಗೆದುಬಿಡಬೇಡಿ, ಆ ಶೇಪ್ ನೋಡ್ಕೊಂಡು ತೆಗೀರಿ. ಈ ಕಿವಿ ತನಕನೂ ಹೇರ್ಸ್ ಇರಬೇಕು, ಆವಾಗಲೇ ಚಂದ.
ನೀವೇನಾದರೂ ಅಲ್ಲಿ ಕಿವಿ ತನಕ ಇಲ್ಲದೆ ತೆಗೆದುಬಿಟ್ರೆ ನಾವು ರೇಸರ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ, ಒಂಥರ ಬೋಳಕ್ಕೆ ಕಾಣುತ್ತೆ. ಬರ್ತಾ ಇರುತ್ತೆ ನೀಟಾಗಿ. ಸೊ ಇಲ್ಲಿ ಪ್ಲೇಸಲ್ಲಿ ಅಷ್ಟಿರಲ್ಲ. ಸೊ ನೋಸ್ ಮೇಲೆಲ್ಲೂ ಇರುತ್ತೆ ಹೇರು, ಅದನ್ನು ಈ ರೀತಿ ಮಾಡಿ ತೆಗೆದುಬಿಡಿ. ಹುಷಾರಂದರೆ ಹುಷಾರಾಗಿ ಮಾಡಬೇಕು. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಹಿಂಗೆ ಮಾಡುತ್ತಿದ್ದೀನಿ. ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ನಿಧಾನಕ್ಕೆ ಮಾಡಿ ನೋಡಿ. ಇವಾಗ ಇಲ್ಲಿ ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ. ಬರೀ ಅಪ್ಪರ್ ಲಿಪ್ಪೇ ಮಾಡ್ಕೊತೀರ ಅಂದ್ರೂ ಸ್ವಲ್ಪ ಈ ಜೆಲ್ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಟೈಟ್ ಮಾಡ್ಬೇಕು ಸ್ಕಿನ್ ಈ ಥರ. ಇಲ್ಲಿ ಮಾಡೋಷ್ಟರೊಳಗೆ ಡ್ರೈ ಆಗಿಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ಜೆಲ್ ತಗೊಂಡು ಅಪ್ಲಿಕೇಶನ್ ಮಾಡಿಕೊಂಡು ಸೇಮ್ ಈ ಕಡೆ ಹಿಂಗೆ ಮಾಡೋದನ್ನು ಅದೇ ಥರ ಈ ಸೈಡ್ ಮಾಡಬೇಕು. ಸೊ ಜೆಲ್ ಅಪ್ಲಿಕೇಶನ್ ಮಾಡಿ, ಇಲ್ಲಾಂದರೆ ತುಂಬ ಉರಿಯುತ್ತೆ. ತುಂಬ ನೀಟಾಗಿ ಕಾಣುತ್ತೆ ಫೇಸು, ಕ್ಲಿಯರಾಗಿರುತ್ತೆ. ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ನೀಟಾಗಿ ಮೇಕಪ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ. ಸೊ ನಾನಿಲ್ಲಿ ಚೂರು ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಚೆನ್ನಾಗಿರುತ್ತೆ, ನೀಟಾಗಿ ಕಾಣುತ್ತೆ. ಸೊ ಮೂಮೆಂಟು ಆಮೇಲೆ ಯಾವ ರೀತಿ ಹೋಲ್ಡಿಂಗು ಇದು ಎರಡು ಕಲಿಬೇಕು. ಓಕೆನಾ? ಸೊ ಎಲ್ಲ ಆದಮೇಲೆ ವೆಟ್ ಟಿಶ್ಯೂಯಿಂದ ನೀಟಾಗಿ ವೈಪ್ ಮಾಡಿ ತೆಗೆದುಬಿಡೋಣ. ರಫಾಗಿ ಮಾಡಬೇಡಿ, ತುಂಬ ಸ್ಮೂತಾಗಿ ಮಾಡಬೇಕು. ನಿಮಗೇನಾದ್ರು ಸ್ವಲ್ಪ ಬರ್ನಿಂಗ್ ಸೆನ್ಸ್ ಏನಾದರೂ ಇದ್ದರೆ ಸ್ವಲ್ಪ ಐಸ್ ಕ್ಯೂಬ್ನ ಇಟ್ಟು ಡ್ಯಾಬ್ ಮಾಡಬೇಕು. ಲೈಟಾಗಿ ಉರಿತಿದೆ ಅಂದರೆ ಫೈನ್, ಅದು ಹಾಗೆ ಉರಿಯುತ್ತೆ. ಇದನ್ನು ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ಗೆ ಯಾವುದೇ ರೀತಿ ಮೇಕಪ್ ಏನೂ ಹಾಕಕ್ಕೆ ಹೋಗಬೇಡಿ. ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡಿ ಅಷ್ಟೇ. ಫಿನಿಶ್.